ನಮಸ್ಕಾರ. ಈಗ ನಾವು ಮಾರ್ಕೆಟ್ ಆನ್ ಮಂಡೇ ಯಾವ ತರ ಇರಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಈಗ ನಾವಿರೋದು ನಿಫ್ಟಿ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದೀವಿ. ನಮ್ ಲಾಸ್ಟ್ ಕ್ಲಾಸ್ ಅಲ್ಲೇನೆ ಎಕ್ಸ್ಪ್ಲೇನ್ ಮಾಡಿರೋ ಪ್ರಕಾರನೇ ಮಾರ್ಕೆಟ್ ಇಲ್ಲಿಂದ ಒಂದ್ ಸ್ವಲ್ಪ ಅಪ್ ಸೈಡ್ ಹೋಗುತ್ತೆ ಅಂತ ಹೇಳಿದ್ರೆ ಅದ್ರ ಪ್ರಕಾರ ಮಾರ್ಕೆಟ್ ಅಪ್ ಸೈಡ್ ಮೂವ್ ಆಗಿದೆ. ಓಕೆ, ಬಟ್ ಅದು ಮೇಲ್ಗಡೆ ಹೋಗಿಲ್ಲ, ಮತ್ತೆ ಕೆಳಗಡೆಯಿಂದ ರಿಟರ್ನ್ ಆಗ್ತಾ ಇದೆ. ಸೊ ನಿಮ್ಗೆ ಎಕ್ಸ್ ಎಷ್ಟು ಪರ್ಸೆಂಟ್ ರಿಟ್ರೇಸ್ ಆಯ್ತಾ ಇಲ್ಲಿ ನೋಡಿ, ಎಕ್ಸಾಕ್ಟ್ಲಿ 50% ಇಂದ ರಿಟ್ರೇಸ್ ಆಗ್ತಾ ಇದೆ. ಸೊ ಇದು ಡಬ್ಲ್ಯೂ, ಇದು ಎಕ್ಸ್. ಓಕೆ, ಸೊ ಈಗ ಜರ್ನಿ ವಾಯ್ಡ್ ಆಗ್ತಾ ಇದೆ. ಸೊ ವಾಯ್ ಜರ್ನಿ ನಿಮ್ಗೆ 3 ಮೂವ್ಸ್ ಅಲ್ಲಿ ಬರಬೇಕು. ಓಕೆ, ಸೊ ಇದು 1 ಮೂವ್ ಆಯ್ತು, ಇದು 2 ಮತ್ತೆ 3 ಕೆಳಗಡೆ ಬರುತ್ತೆ. ಬಟ್ ಇದು ಡಬ್ಲ್ಯೂ ಗಿಂತ ಕೆಳಗಡೆ ಇರುತ್ತೆ. ಅಂದ್ರೆ ಓಕೆ, ಇದು ಬ್ರೇಕ್ ಆಗಿ ಈ ಟ್ರೆಂಡ್ ಲೈನ್ ಮೇಲೆ ಏನಿದೆಯಲ್ಲ ಇಲ್ಲಿ ಸಪೋರ್ಟ್ ತಗೊಂಡು ಮತ್ತೆ ಎಕ್ಸ್ ಫಾರ್ಮ್ ಮಾಡಬಹುದು. ಓಕೆ, ಸೊ ಇದು ಡಬ್ಲ್ಯೂ, ಇದು ಎಕ್ಸ್ ಆಗುತ್ತೆ, ಇದು ವೈ ಆಗುತ್ತೆ. ಇಲ್ಲಿ ಮತ್ತೆ ಎಕ್ಸ್ 50% 60% ರಿಟ್ರೇಸ್ ಆಗುತ್ತೆ, ಆಮೇಲೆ ಜಂಡಿ ಕೆಳಗಡೆ ಬರುತ್ತೆ. ಓಕೆ, ಸೊ ಇದು ಒನ್ ವೇ ಡಬ್ಲ್ಯೂ ಎಕ್ಸ್ ವೈ ಜೆಡ್ ಅಂತ ಕನ್ಸಿಡರ್ ಮಾಡೋದು. ಓಕೆ, ಇನ್ನೊಂದು ನಿಮ್ಗೆ ಇನ್ನು ಈಜಿ ಆಗಿ ಅರ್ಥ ಆಗ್ಬೇಕು ಅಂತಂದ್ರೆ ನಾನು ನಿಮ್ಗೆ ಮೊನ್ನೆ ಹೇಳಿದೆ ಅಲ್ವಾ, ಆಲ್ಟ್ ಇದು ಅಂತ ನೋಡಿ, ಈ ತರ ಇದೆ ಅಲ್ವಾ. ಸೊ ಇದು 1 ಆಗುತ್ತೆ, ಇದು 2 ಆಗುತ್ತೆ, ಇದು 3 ಆಗುತ್ತೆ, ಇದು 4 ಆಗುತ್ತೆ, ಲೀಡಿಂಗ್ ಡೈಗ್ನಲ್ ಆಗುತ್ತೆ. ಓಕೆ, ಸೊ ಇದನ್ನ ನೀನು ಮತ್ತೆ 1 to ಡಬ್ಲ್ಯೂ ಎಕ್ಸ್ ವೈ ಮಾಡಬಹುದು. ಮತ್ತೆ 1 to 3 ನಿಮಗೆ 0 1 2 3 4 5. ಓಕೆ, ಒಂದು ವೇಳೆ ಈಗ ಸೋಮವಾರಕ್ಕೆ ನಿಮ್ಗೆ ಗ್ಯಾಪ್ ಡೌನ್ ಓಪನ್ ಆಗಬೇಕು. ಓಕೆ, ನೋಡಿ, ಸೊ ನಿಮ್ಗೆ 161 3% ಬರುತ್ತೆ ಅಂತ ತಿಳ್ಕೊಳ್ಳಿ. ಈಗ 4 ಆಮೇಲೆ ಇದು 5. ನೋಡಿ, ಈ ತರ ಬರುತ್ತೆ ಚಾರ್ಟ್. ನೀವು ರಿವರ್ಸ್ ಮಾಡಿದ್ರೆ ಈ ತರ ಬರೋ ಚಾನ್ಸಸ್ ಇದ್ದೆ. ಓಕೆ, ಅವಾಗ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಏನ್ ಡಬ್ಲ್ಯೂ ಇದೆಯಲ್ವಾ, ಈ ಡಬ್ಲ್ಯೂ ಕೆಳಗಡೆ ಮಾರ್ಕೆಟ್ ಬಂದ್ರೆ ಇಲ್ಲಿ ವಾಯ್ ಆಗತ್ತೆ, ಇದು ವಾಯ್ ಆಗತ್ತೆ, ಇದು ವಾಯ್ ಆಗತ್ತೆ. ಇಲ್ಲಿ ಮತ್ತೆ ಎಕ್ಸ್ ಗೆ ಮೇಲೆ ಬರ್ಬೋದು, ಈ ಕಡೆ ಬರ್ಬೋದು, ಇಲ್ಲ ಅಲ್ಲಿಗೆ ಮುಗಿದ್ಬಿಡ್ಬೋದು. ಬಟ್ ಈಗ ಟೈಮ್ ಏನು ಇದನ್ನೇ ಕನ್ಸಿಡರ್ ಮಾಡ್ಕೊಂಡ್ಬಿಡುವ. ಓಕೆ, ಇದೇ ಇರ್ಲಿ. ಮತ್ತೊಂದು ಏನಂತಂದ್ರೆ ಒಂದು ಪಾಸಿಟಿವ್ ನ್ಯೂಸ್, ಇದು ಮಾರ್ಕೆಟ್ ಕೆಳಗಡೆ ಬರದೇ ಇರೋ ಹಾಗೆ ನೋಡ್ಕೊಳ್ಳೋಕೆ ಒಂದು ಪಾಸಿಟಿವ್ ನ್ಯೂಸ್ ಇದೆ ಅಲ್ವಾ. ಈಗ ಅದು ಸುಪ್ರೀಂ ಕೋರ್ಟ್ ಅಮೆರಿಕದು ಆಲ್ರೆಡಿ ಟ್ರಂಪ್ ಟಾರಿಫ್ಸ್ ನ ಇಲ್ಲಿಗಲ್ ಅಂತ ಕನ್ಸಿಡರ್ ಮಾಡಿದೆ. ಬಟ್ ಅದು ಯಾವ ಲೆವೆಲ್ಗೆ ಇದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೋ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಅದನ್ನು ಫಾಲೋ ಮಾಡ್ಲಿಕ್ಕಿಲ್ಲ ಟ್ರಂಪ್. ಈಗ ಇದನ್ನೇ ನಾನು ಮತ್ತೆ ಚಾರ್ಟ್ ರೆಗ್ಯುಲರ್ ಆಗಿ ಮಾಡ್ತೇನೆ. ಓಕೆ, ಚಾರ್ಟ್ ರೆಗ್ಯುಲರ್. ಓಕೆ, ಈಗ ಚಾರ್ಟ್ ರೆಗ್ಯುಲರ್ ಆಯ್ತು. ಈಗ ನೋಡಿ, ನಿಮ್ಗೆ ಕ್ಲಿಯರ್ ಆಗುತ್ತೆ. ಈಗ 1 2 3 4 5 ಈಗ ನಿಮ್ಗೆ 5 ಮುಗುತ್ತೆ. ಸೊ ನನ್ನದಂತೂ ಚಾರ್ಟ್ ನೋಡಿದ ಪ್ರಕಾರ ಮಾರ್ಕೆಟ್ ಅಪ್ ಸೈಡ್ ನನ್ಗೆ ಅನಿಸ್ತಾ ಇಲ್ಲ. ಇವೊಂದು ಇದು ಒಂದ್ ಸ್ವಲ್ಪ ಮೇಲ್ಗಡೆ ರಿಟ್ರೇಸ್ ಆಗಬಹುದು. ಅಂದ್ರೆ ಇದು ಎ ಪಿ ಸಿ ಆಗ್ಬೇಕಲ್ವಾ. ಇಲ್ಲಿ ಇದು ಯಾವ ತರ ಆಗ್ಬೇಕು ಅಂತಂದ್ರೆ ಇದು 0, ಇದು ಎ, ಇದು ಬಿ, ಇದು ಇನ್ನೊಂದು ಸ್ವಲ್ಪ ಸಿ ಹೋಗಿ ಮತ್ತೆ ಕೆಳಗಡೆ ಬರುತ್ತೆ. ಯಾಕೆ ಅಂತಂದ್ರೆ ಈಗ ಒಂದೇನು ಪಾಸಿಟಿವ್ ನ್ಯೂಸ್ ಇದೆ ಅಲ್ವಾ, ಆ ಪಾಸಿಟಿವ್ ನ್ಯೂಸ್ಗೋಸ್ಕರ ಮಾರ್ಕೆಟ್ ಒಂದ್ ಸ್ವಲ್ಪ 100 200 ಪಾಯಿಂಟ್ಸ್ ಮೇಲ್ಗಡೆ ಹೋಗಿ ಇಲ್ಲಿ 2 ಫಾರ್ಮ್ ಮಾಡಿ ಮತ್ತೆ 3 4 5 ಆಗಿ ಕೆಳಗಡೆ ಬರೋ ಚಾನ್ಸಸ್ ಹೆಚ್ಚಿಗೆ ಇದೆ. ನನಗೆ ಈ ಕೌಂಟಿಂಗ್ ಮೇಲೆ ಈಗ
ಒಂದು ಸ್ವಲ್ಪ ಅಂದ್ರೆ ನನಗೆ ಈ ಕೌಂಟಿಂಗ್ ಮೇಲೆ ಹೆಚ್ಚಿಗೆ ಪ್ರಿಫರೆನ್ಸ್ ಇದೆ ಈಗ. ಓಕೆ, ಸೊ ಇದು ಒನ್ ವೇ ಆಫ್ ಕೌಂಟಿಂಗ್, ಒಂದು ಪಾಸಿಬಿಲಿಟಿ. ಓಕೆ, ಈಗ ಎರಡನೇ ಪಾಸಿಬಿಲಿಟಿ ನಾವು ನೋಡ್ಬೇಕು ಅಂತಂದ್ರೆ, ಓಕೆ, ಮತ್ತೊಂದು ಏನಂತಂದ್ರೆ ಈ ಸ್ಟಡಿಗೆ ನಿಮಗೆ ಇನ್ವ್ಯಾಲಿಡೇಷನ್ ಪಾಯಿಂಟ್ ಇರೋದು ಇದು. ಓಕೆ, ಇನ್ವ್ಯಾಲಿಡೇಷನ್ ಪಾಯಿಂಟ್ ಇದು ಯಾವುದು? 25,887 25,900 ಅಂತ ತಿಳ್ಕೊಂಬಿಡಿ, ಹೆಚ್ಚು ಕಡಿಮೆ. ಇದ್ರ ಮೇಲೆ ಏನಾದ್ರೂ ಮಾರ್ಕೆಟ್ ಕ್ಲೋಸ್ ಆದ್ರೆ ಇದೆಲ್ಲ ಸ್ಟಡಿ ಇದೆಯಲ್ವಾ, ಇದು ಫೇಲು. ಓಕೆ, ಇದ್ರ ಮೇಲ್ಗಡೆ ಸ್ಟಾಕ್ ಮಾರ್ಕೆಟ್ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಸ್ಟಡಿ ಎಲ್ಲವೂ ಫೇಲು. ಓಕೆ, ಸೊ ಈಗ ಒಂದು ಪಾಸಿಬಿಲಿಟಿ ಆಪ್ಷನ್ಸ್ ಮುಗೀತೀಗ. ಈಗ ಎರಡನೇ ಪಾಸಿಬಿಲಿಟಿ ಬಗ್ಗೆ ಥಿಂಕ್ ಮಾಡಿ. ಎರಡನೇ ಪಾಸಿಬಿಲಿಟಿ ಏನಂತಂದ್ರೆ, ಒಂದ್ ಸ್ವಲ್ಪ ರಿಸ್ಕ್ ತಗೋಮ್ಮ. ಇದು ನೋಡಿ 50% ಹೆಚ್ಚಿಗೆ ಸಪೋರ್ಟ್ ತಗೋತಾ ಇದೆ. ಆಮೇಲೆ ಇಲ್ಲಿ ಅಪಾರ್ಟ್ ಫ್ರಮ್ ಇಲ್ಲಿ ನೀವು ಏನಾದ್ರು ಸ್ವಲ್ಪ ಥಿಂಕ್ ಮಾಡಿದರೆ, ಈ ಝೋನ್ ನಿಮಗಿರೋ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಝೋನ್ ಇದೆ. ನಿಮಗೆ ನೋಡಿ ಮಾರ್ಕೆಟ್ ಹೆಚ್ಚಿಗೆ ಟೈಮ್ ಈ ಝೋನ್ ಅಲ್ಲಿ ಬಂದಾಗ ಸ್ಟ್ರಾಂಗ್ ರಿವರ್ಸಲ್ಸ್ ತೋರಿಸಿದೆ. ನೋಡಿ ಇಲ್ಲಿ ಸ್ಟ್ರಾಂಗ್ ರಿವರ್ಸಲ್ ಮಾರ್ಕೆಟ್ ಹೋಗಿದೆ, ಬಟ್ ಇಲ್ಲಿಂದ ಮತ್ತೆ ಕೆಳಗಡೆ ಬಂದಿದೆ, ಮತ್ತೆ ಟಚ್ ಮಾಡಿ ಮತ್ತೆ ಕೆಳಗಡೆ ಬಂದಿದೆ, ಮತ್ತೆ ಹೋಗಿ ಟಚ್ ಮಾಡಿದೆ ಮತ್ತೆ ಕೆಳಗಡೆ ಬಂದಿದೆ, ಇಲ್ಲಿ ಟಚ್ ಮಾಡಿದೆ ಮತ್ತೆ ಕೆಳಗಡೆ ಬಂದಿದೆ, ಮತ್ತೆ 4-5ನೇ ಸಲ ಟಚ್ ಮಾಡಿದೆ ಕೆಳಗಡೆ ಬಂದಿದೆ. ಬಟ್ ಈ ಝೋನ್ ನ ಬ್ರೇಕ್ ಮಾಡಲಿಕ್ಕೆ ನೀವು ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಬೇಕಾಯ್ತು. ಓಕೆ, ಸೊ ಗ್ಯಾಪ್ ಅಪ್ ಓಪನ್ ಆಗಿ ಮತ್ತೆ ಮಾರ್ಕೆಟ್ ಇಲ್ಲಿ ರೀಚ್ ಆಗಿ ಮತ್ತೆ ಟಚ್ ಮಾಡಿದೆ, ಬಂದು ಈ ಝೋನ್ಗೆ ಟಚ್ ಮಾಡಿ ಮತ್ತೆ ಮೇಲೆ ಹೋಗಿದೆ, ಬಂದು ಟಚ್ ಮಾಡಿದೆ, ಈ ಝೋನ್ ಎಂಟರ್ ಆಗಿದೆ, ಮತ್ತೆ ಮೇಲ್ಗಡೆ ಹೋಗಿದೆ, ಸೊ ಈ ಟಚ್ ಮಾಡಿ ಮತ್ತೆ ಮೇಲ್ಗಡೆ ಹೋಗಿದೆ. ಓಕೆ, ಸೊ ಎಷ್ಟು ಸಲ ಈ ಝೋನ್ ಇಂದ ರಿವರ್ಸಲ್ ಆಗಿದೆ ಅಂತಂದ್ರೆ 1, 2, 3 ಟೈಮ್ಸ್. 3 ಟೈಮ್ಸ್ ಈ ಝೋನ್ ಇಂದ ರಿವರ್ಸಲ್ ಆಗಿದೆ. ಹಾಗಿದ್ದಾಗ ಈ ವೇವ್ ನ ನಾವು ಮತ್ತೊಂದು ರೌಂಡ್ ನಾವು ಇದನ್ನ 0, 1, 2, 3 ಇದು 4 ಸಮ್ವೇರ್ ಎಲ್ಲಿಗೆ ಹೋಗಿದೆ ಅಂತ ತಿಳ್ಕೊಂಡು, ಸೊ 5 ವೇವ್ಸ್ ನ ಈ ಕಡೆ ನೋಡೋಣ. ಓಕೆ, ಸೊ 5 ವೇವ್ಸ್ ನ ಈ ಕಡೆ ನೋಡಿದರೆ ಅವಾಗ ಏನಾಗುತ್ತೆ, ಇದು 4 ವೇವ್ ಇಲ್ಲಿ ಕಂಪ್ಲೀಟ್ ಮಾಡಿದ್ರೆ 0, 1, 2, 3, 4, 5. ಓಕೆ, ಈ ತರ ಮೇಲ್ಗಡೆನು ಹೋಗ್ಬೋದು. ಓಕೆ, ಸೊ ಇದು ಸಾರಿ, ಈಗ ನೋಡಿ ಇದು ಏನಿದೆ ಅಲ್ವಾ, ಸ್ಟ್ರಾಂಗ್ ಆಗಿ ಅಪ್ ಸೈಡ್ ಹೋಗಿದ್ರಿಂದ ಇದನ್ನ 1 ಇದನ್ನ 2 ಅಂತ ಥಿಂಕ್ ಮಾಡಿದ್ರೆ 3ಗೆ ಅಪ್ ಸೈಡ್, ಮತ್ತೆ 4 ಅಪ್ ಡೌನ್, ಆಮೇಲೆ 5. ಓಕೆ, ಸೊ ಇದನ್ನು ನಾವು ಸೆಕೆಂಡ್ ಪಾಸಿಬಿಲಿಟಿ ಬಗ್ಗೆ ಇರಬಹುದು, ಆಗಬಹುದು. ಓಕೆ, ಏನಾಗತ್ತೆ ಅಂತಂದ್ರೆ ತುಂಬಾ ವೊಲಟಾಲಿಟಿ ಮಾರ್ಕೆಟ್ ಇರೋದ್ರಿಂದ, ಆಮೇಲೆ ಇದು ವೇವ್ 5 ಅಲ್ಲಿ ಇರೋದ್ರಿಂದ, ನಿಫ್ಟಿ ನಿಮ್ಗೆ ವೇವ್ 5 ಅಲ್ಲಿ ಇರೋದ್ರಿಂದ ರೂಲ್ಸ್ ಒಂದ್ ಸ್ವಲ್ಪ ಬೆಂಡ್ ಮಾಡ್ಬೇಕಾಗತ್ತೆ. ಸೊ ನಾವು 50%ಗೆ ವೇವ್ 4 ರಿವರ್ಸಲ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಒಂದ್ ಸ್ವಲ್ಪ ನಾವು 61.8% ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಕನ್ಸಿಡರ್ ಮಾಡ್ಬೋದು. ಓಕೆ, ಆಮೇಲೆ ಈ ಡಯಾಗನಲ್ ಇದೆ ಅಲ್ವಾ, ಈ ಡಯಾಗನಲ್ ನ ನೀವು ಸ್ಟಾಪ್ ಲಾಸ್ ಅಂತ ಕನ್ಸಿಡರ್ ಮಾಡಿ, ಇಲ್ಲ ಇನ್ವ್ಯಾಲಿಡೇಷನ್ ಪಾಯಿಂಟ್ಸ್ ಅಂತ ಕನ್ಸಿಡರ್ ಮಾಡಿ. ಯಾವಾಗ ನಿಮಗೆ ಈ ಟ್ರೆಂಡ್ ಲೈನ್ಸ್ ಬಿಟ್ಟು ಮಾರ್ಕೆಟ್ ಮೂವ್ ಆಗಲಿ ಸ್ಟಾರ್ಟ್ ಮಾಡಿದ್ರೆ ಅವಾಗೆ ನಿಮ್ಗೆ ಒಂದು ಡೈರೆಕ್ಷನ್ಗೆ ಮಾರ್ಕೆಟ್ ನಿಮ್ಗೆ ಕರ್ಕೊಂಡು ಹೋಗುತ್ತೆ. ಒಂದ್ ವೇಳೆ ಈ ಕೆಳಗಡೆ ಟ್ರೆಂಡ್ ಲೈನ್ ಬ್ರೇಕ್ ಆದ್ರೆ ನಿಮ್ಗೆ ಮಾರ್ಕೆಟ್ ಡೌನ್ ಸೈಡ್ ಬರುತ್ತೆ, ಈ ಮೇಲ್ಗಡೆ ಟ್ರೆಂಡ್ ಲೈನ್ ಬ್ರೇಕ್ ಆದ್ರೆ ನಿಮ್ಗೆ ಮಾರ್ಕೆಟ್ ಅಪ್ ಸೈಡ್ ಮೂವ್ ಆಗುತ್ತೆ. ಸೊ ಇದು ಕಂಪ್ಲೀಟ್ ಆಗಿರೋದು ಡಯಾಗನಲ್ ಅಲ್ಲಿನೇ ರೇಂಜ್ ಬೌಂಡ್ ಆಗಿ ಹೋಗ್ತಾ ಇದೆ.
ಸೊ ಈ ಡೈಗ್ನಲ್ ಬ್ರೇಕ್ ಆಗೋದು ತುಂಬಾ ಇಂಪಾರ್ಟೆಂಟ್ ಈಗ. ಓಕೆ, ಸೊ ನಿಮ್ಗೆ ನಿಫ್ಟಿ ಬಗ್ಗೆ ಕ್ಲಾರಿಟಿ ಇದೆ ಅಂತ ನಾನು ಅನ್ಸತ್ತೆ. ಓಕೆ, ಈಗ ನಾವು ಬ್ಯಾಂಕ್ ನಿಫ್ಟಿ ಬಗ್ಗೆ ಥಿಂಕ್ ಮಾಡುವ ಸ್ವಲ್ಪ. ಬ್ಯಾಂಕ್ ನಿಫ್ಟಿಯಲ್ಲಿ ಸೊ ನಾವು ಇದನ್ನ 5 ವೇವ್ಸ್ ಮುಗಿದಿದೆ ಡಿಗ್ರಿದು, ಆಮೇಲೆ ಲಾರ್ಜರ್ ಡಿಗ್ರಿದು ಸೈಕಲ್ಸ್ ಅಲ್ಲಿ ವೇವ್ 3 ಮುಗಿದಿದೆ ಅಂತ ಟೈಮ್ ಬಿಂಗ್ ನಾವು ಕನ್ಸಿಡರ್ ಮಾಡಿದೀವಿ ಇದನ್ನ. ಸೊ ಹಾಗಿದ್ರೆ ಈ ಮೂವ್ ನ ನೀವು ಯಾವ ತರ ರೀಡ್ ಮಾಡ್ತೀರಾ? ಓಕೆ, ಸೊ ನೋಡಿ, ಇನ್ನು ಹಾಯ್ದು ಬ್ರೀಚ್ ಆಗಿಲ್ಲ, ಸೊ ಇದು ಲೆಸ್ ದೆನ್ 100% ಇದೆ. ಸೊ ನಾವ್ ಇದನ್ನ ಟೈಮ್ ಬಿಂಗ್ ಏನ್ ಮಾಡೋ ಅಂತಂದ್ರೆ, ಸೊ ಎ ಬಿ ಸಿ ಅಂತ ಕೌಂಟ್ ಮಾಡೋಣ. ಇದು 0, ಇದನ್ನ ಎ, ಓಕೆ, ಇದನ್ನ ಡಿ, ಆಮೇಲೆ ಸಿ ಕೆಳಗಡೆ ಬರ್ತಾ ಇದೆ ಅಂತ ಕನ್ಸಿಡರ್ ಮಾಡುವ. 1, 2, 3, 1, 2, ಇದು ಇಲ್ಲಿ ಮಾಡೋದು. ಸೊ ಇದು 3, 3, 5 ಫ್ಲಾಟ್ ಕರೆಕ್ಷನ್ಸ್ಗೆ ಎಕ್ಸಾಂಪಲ್ ಆಗ್ತಾ ಇದೆ. ಸೊ ನಿಮ್ಗೆ ಇದು 3 ಮೂವ್ ಇದೆ, 1, 2, 3. ಓಕೆ, ಸೊ 1, 2 ಮತ್ತೆ 3, ಬಿನು 3 ಮೂವ್ ಇದೆ. ಸೊ ನಿಮ್ಗೆ ಈಗ ಸಿ 5 ಮೂವ್ಸ್ ಅಲ್ಲಿ ಬರುತ್ತೆ. 5 ಮೂವ್ಸ್ ಹೇಗಿರುತ್ತೆ ಅಂತಂದ್ರೆ, ಇದು 0, ನಿಮ್ಗೆ ಇದು 81 ಬರ್ಬೋದು, 3, 4, 5. ಓಕೆ, ಸೊ ನೋಡಿ, ಇದು ನಿಮಗೆ ಬ್ಯಾಂಕ್ ನಿಫ್ಟಿ 61 ಇದೆ ಅಲ್ವಾ, 81% ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಒಂದು ವೇಳೆ 81.2% ಅಬೌವ್ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಸೊ ಇದು ಈ ಸ್ಟಡಿ ನಿಮಗೆ ಇನ್ವ್ಯಾಲಿಡೇಟ್ ಆಗುತ್ತೆ. ಆರ್ ಇನ್ ಲಾಂಗರ್ ಟೈಮ್ ಫ್ರೇಮ್ ನೀವು ಥಿಂಕ್ ಮಾಡಿದ್ರೆ ನಮಗೆ ಈ ಪಾಯಿಂಟ್ ಏನಿದೆ ಅಲ್ವಾ, ಇದು ಇನ್ವ್ಯಾಲಿಡೇಷನ್ ಪಾಯಿಂಟ್. ಇದ್ರ ಮೇಲ್ಗಡೆ ಏನಾದ್ರೆ ಮಾರ್ಕೆಟ್ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನಾವು ಈ ಸ್ಟಡಿ ಮಾಡ್ತಿದೇವಲ್ವಾ, ಇದು ವೇಸ್ಟ್ ಆಗುತ್ತೆ, ಇದು ಇನ್ವ್ಯಾಲಿಡ್, ನಮ್ದು ಫೇಲ್ ಆಗುತ್ತೆ. ಸೊ ಮಾರ್ಕೆಟ್ ಇದ್ರ ಮೇಲ್ಗಡೆ ಹಾಗೆ ಇದ್ರ ಮೇಲ್ಗಡೆ ಸ್ಟಾರ್ಟ್ ಕೌಂಟಿಂಗ್ ಅಂದ್ರೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಹೇಗೆ? ಓಕೆ, ಸೊ ಅದ್ರ ಬಗ್ಗೆ ಸ್ವಲ್ಪ ಥಿಂಕ್. ಸೊ ಇದು ಗೊತ್ತಾಯ್ತಲ್ವಾ, ಈಗ ಇದು 5 ಇಲ್ಲಿಗೆ ಮುಗಿದಿದೆ, ಡಿಗ್ರಿ ಒಂದು ಡಿಗ್ರಿ ಮುಗಿದಿದೆ. ಈಗ ಒಂದು ಫಾಲ್ ಆಗುತ್ತೆ, ಆ ಫಾಲು ನಿಮ್ಗೆ ಈ 3 4 ಆಗಿರತ್ತೆ. ಓಕೆ, ಸೊ ಈ 3 4 ಆಗಿದ್ರೆ ಇದು ತುಂಬಾ ಫಾಲ್ ಆಗುತ್ತೆ, 8,000 to 10,000 ಪಾಯಿಂಟ್ಸ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಆ ಆಂಗಲ್ ಇಂದ ನಾನು ನಿಮ್ಗೆ ಹೇಳ್ತಾ ಇರೋದು, ಬ್ಯಾಂಕ್ ನಿಫ್ಟಿಯಿಂದ ಟೈಮ್ ಬಿಂಗ್ ದೂರ ಇದ್ಬಿಡಿ. ಇದ್ರೆ ನಿಮಗೆ ಜಸ್ಟ್ ಒಂದು ಫಿಬ್ನಾಸಿ ರೇಷಿಯೋ ಹಾಕಿ ಇಲ್ಲಿಂದ ಹೇಗೆ, ಆಮೇಲೆ ಇದು ಬಿ ಟಾಪ್ಗೆ ನಾನು ಬಿ ಕನ್ಸಿಡರ್ ಮಾಡಿದ್ದೀನಿ, ಬಿ ಇನ್ನು ಮುಗಿದಿರ್ಲಿಕ್ಕಿಲ್ಲ, ಇದು 1% ವರೆಗೂ ಬರ್ಬೋದು, ನೆನಪಿರಲಿ. ಓಕೆ, ಸೊ ನೋಡಿ ನಿಮಗೆ, ಸೊ ಇದು ಮಿನಿಮಮ್ 100% ಆದರೂ ಸಹ 59,000, ಇನ್ನು 2,000%. ಓಕೆ, 161% ಬರ್ಬೋದು, ನಿಮಗೆ 200% ಬರ್ಬೋದು, 261% ವರೆಗೂ ಸಹ ಬರಬಹುದು. ಸಿ ತುಂಬಾ ಸ್ಪೀಡ್ ಇರುತ್ತೆ, ತುಂಬಾ ಡೇಂಜರ್ ಇರುತ್ತೆ. ಓಕೆ, ಸೊ ಇದು ನನ್ನ ಒಂದು ಅನಾಲಿಸಿಸ್. ಇದು ಒಂದು ಪಾಸಿಬಿಲಿಟಿ, ನಾನು ಫಸ್ಟ್ ಪ್ರಿಪೇರ್ ಮಾಡೋ ಪಾಸಿಬಿಲಿಟಿ ಇದು. ಓಕೆ, ಈಗ ಎರಡನೇ ಪಾಸಿಬಿಲಿಟಿ ಬಗ್ಗೆ ಥಿಂಕ್ ಮಾಡೋಣ. ಎರಡನೇ ಪಾಸಿಬಿಲಿಟಿ ಏನು ಅಂತಂದ್ರೆ, ಈಗ ಮಾರ್ಕೆಟ್ ಈ ಪಾಯಿಂಟ್ ಮೇಲ್ಗಡೆ ಟ್ರೇಡ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ, ಯಾವ ಪಾಯಿಂಟ್ ಇಂದ ಅಂತಂದ್ರೆ ಎಕ್ಸಾಕ್ಟ್ಲಿ 111%. ಓಕೆ, ನೋಡಿ, ಈ 111% ಇಂದ ಮೇಲ್ಗಡೆ ಅಂದ್ರೆ
ಆಲ್ಮೋಸ್ಟ್ ಆಲ್ 62,000 and above 62,000 and above ಮಾರ್ಕೆಟ್ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೆಚ್ಚು ಕಡಿಮೆ ಅವಾಗ ಏನಾಗಬಹುದು, ಅವಾಗ ಏನಾಗುತ್ತೆ ಅಂತಂದ್ರೆ ಇವು ಇನ್ನು ಮುಗಿದಿರಲ್ಲ, ನೀವಿನ್ನು ಮತ್ತೆ ಇಲ್ಲಿ ಮೇಲ್ಗಡೆ ಇನ್ನು ಹಾಫ್ ಸೈಡ್ ಅದ್ರದ್ದು ಪಾಸಿಬಿಲಿಟೀಸ್ ಇದೆ ಅಂತ. ಓಕೆ, ಅವಾಗ ಏನಾಗುತ್ತೆ, ಇದು 0, ಇದು 1, ABC, ಓಕೆ, ಸಿ ಇಲ್ಲಿಗೆ 2 ಮುಗಿದಿರತ್ತೆ ಅಂತ ಹೇಳಿದ್ರೆ, ಆಮೇಲೆ 4 ಇಲ್ಲಿ, 3 ಇಲ್ಲಿ, 4, ಆಮೇಲೆ ಮತ್ತೆ 5. ಓಕೆ, ಇದನ್ನು ಟೈಮಿಂಗ್ ABC ಅಂತ, ಇದು 0 A, ಇದು B, ಇದು C ಫೇಲ್ಯೂರ್ ಅಂತ ಕನ್ಸಿಡರ್ ಮಾಡೋಣ. ಓಕೆ, C ಫೇಲ್ಯೂರ್ ಅಂತಂದ್ರೆ ನೋಡಿ, ಒಂದು ನಿಮಿಷ. ಓಕೆ, 50% ಇಂದ ರಿವರ್ಸಲ್ ಆಗ್ತದೆ ಅಂತ ತಿಳ್ಕೊಳ್ಳಿ. ಓಕೆ, ಆರ್ ಇಲ್ಲ ಅಂತಂದ್ರೆ ಇದು ಎ, ಇದು ಬಿ, ಇದು ಸಿ. ಇಲ್ಲಿಗೆ ಸಿ ಮುಗಿದೆ ಅಂತ 2 ಇಲ್ಲಿಗೆ ಮುಗಿದಿದೆ, 2 ಇಲ್ಲಿಗೆ ಮುಗಿದು ಇದು ಏನು ಮೂವ್ ಆಗಿದೆಯಲ್ವ ಇತ್ತು, ಇದು ಎ, ಇದು ಬಿ, ಇದು ಸಿ, ಹೀಗೆ. ಸೊ ಇದು 2 ಇಲ್ಲಿಗೆ ಮುಗಿದಿದೆ ಅಂತ ತಿಳ್ಕೊಳ್ಳಿ. ಸಿ ಇಲ್ಲಿಗೆ ಮುಗಿದಿದೆ. ಸೊ ನಿಮ್ಗೆ ನಾಳೆಗೆ ಗ್ಯಾಪ್ ಅಪ್, ಹ್ಯೂಜ್ ಗ್ಯಾಪ್ ಅಪ್ ಓಪನ್ ಆಗತ್ತೆ. ಹ್ಯೂಜ್ ಗ್ಯಾಪ್ ಅಪ್ ಓಪನ್ ಆಗಿ ಮಾರ್ಕೆಟ್ ನಿಮ್ಗೆ ಅಪ್ ಸೈಡ್ ತಗೊಂಡು ಹೋಗುತ್ತೆ ಅಂತ ಕನ್ಸಿಡರ್ ಮಾಡಿ. ನಿಮಗೆ 161% ಜರ್ನಿ ವೇವ್ 3 100% ಇರುತ್ತೆ. ಓಕೆ, 3 ಆಮೇಲೆ 4 ಆಮೇಲೆ ಮತ್ತೆ 5 ಇಲ್ಲಿಗೆ ಎಲ್ಲೋ ನಿಮ್ದು ಆಲ್ ವೇವ್ಸ್ ಮುಗಿಯುತ್ತೆ. ಓಕೆ, 64,000 ಎಲ್ಲೋ 66,000 ಆವಾಗ ನಿಮ್ಗೆ ಇದು ಕಂಪ್ಲೀಟ್ ಇದ್ರದ್ದು ವೇವ್ 3 ಇಲ್ಲಿ ಮುಗಿಯುತ್ತೆ. ಆಮೇಲೆ ರಿವರ್ಸಲ್ ಆಗೋ ಅಲ್ಲಿಂದ ಚಾನ್ಸಸ್ ಸ್ಟಾರ್ಟ್ ಆಗುತ್ತೆ. ಸೊ ನನಗೆ ಈ 2 ಆಪ್ಷನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಆಗುತ್ತೆ. ಬಟ್ ಇನ್ವ್ಯಾಲಿಡೇಷನ್ಸ್ ಪಾಯಿಂಟ್ಸ್ ನಿಮ್ಗೆಲ್ಲ ಹೇಳಿದ್ದೀನಿ. ಅದ್ರ ಮೇಲೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಸಸ್ಟೈನ್ ಆದ್ರೆ ಮಾತ್ರ ಈ ಜರ್ನಿಗೆ ನೀವು ಹೋಗ್ಬೇಕು. ಇಲ್ಲ ಅಂತಂದ್ರೆ ಆ ಸೈಡ್ ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಮತ್ತೊಂದು ನಿಮ್ಗೆ ಡಯಾಗ್ನಲ್ ಒಂದು ಹಾಕಿ ನೋಡಿ, ಇದರಲ್ಲಿ ಏನಾಗುತ್ತೆ ಅಂತ. ಈ ಟ್ರೆಂಡ್ ಲೈನ್ ಒಂದು ಇಟ್ಕೊಂಡ್ಬಿಡಿ. ಹೀಗೆ ಆ ಟ್ರೆಂಡ್ ಲೈನ್ ಬಿಟ್ಟ ಮೇಲೆ ಮೂವ್ ಆದ್ರೆ ನೀವು ಅದ್ರ ಬಗ್ಗೆ ಥಿಂಕ್ ಮಾಡ್ಬೋದು. ಇದನ್ನು ಎಕ್ಸ್ಟೆಂಡ್ ಮಾಡ್ಕೋಬಹುದು. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ. ಸೊ ಈ ತರ ಒಂದು ಟ್ರೆಂಡ್ ಲೈನ್ ಹಾಕೊಂಡು ನೀವು ವೇಟ್ ಮಾಡಿ. ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ ಆದ ಯಾವ ಸೈಡ್ ಹೋಗುತ್ತೋ ಆ ಸೈಡ್ ಅಲ್ಲಿ ಥಿಂಕ್ ಮಾಡಿ. ಓಕೆ, ಸೊ ಇದು ಬ್ಯಾಂಕ್ ನಿಫ್ಟಿ ಆಯ್ತು. ಈಗ ಗೋಲ್ಡ್, ನಾನು ಇದು ಸಿ ಅಲ್ಲಿ ಎಂಟರ್ ಆಗಿದೆ ಅಂತ ಥಿಂಕ್ ಮಾಡಿದ್ದೆ. ಬಟ್ ಸಿ ಅಲ್ಲಿ ಇನ್ನೂ ಎಂಟರ್ ಆಗಿಲ್ಲ. ಇದು ಇನ್ನು ಬಿ ಅಲ್ಲಿ ಇದೆ. ಇದು ನೋಡಿ, ನಾನು ನಿಮ್ಗೆ ಒಂದು ಇನ್ವ್ಯಾಲಿಡೇಷನ್ ಪಾಯಿಂಟ್ ಕೊಟ್ಟಿದ್ದೆ. ಓಕೆ, ಇದು 81 ಪಾಯಿಂಟ್ ಇನ್ವ್ಯಾಲಿಡೇಷನ್ ಪಾಯಿಂಟ್ ಕೊಟ್ಟಿದ್ದೆ. ಬಟ್ ಆ ಇನ್ವ್ಯಾಲಿಡೇಷನ್ ಪಾಯಿಂಟ್ ಮೇಲ್ಗಡೆ ಹೋಗ್ತಾ ಇದೆ ಮಾರ್ಕೆಟ್. ಸೊ ಹಾಗಾಗಿ ಇದು ಸಿ ಸ್ಟಾರ್ಟ್ ಆಗಿಲ್ಲ. ಇದು ಪಾರ್ಟ್ ಆಫ್ ಬಿ ನೇ ಇರುತ್ತೆ ಏನು. ಓಕೆ, ಸೊ ಪಾರ್ಟ್ ಆಫ್ ಬಿ ಇರೋದ್ರಿಂದ ಈ ಟ್ರೆಂಡ್ ಅನ್ನು ಬ್ರೇಕ್ ಆಗಿದೆ. ಪಾರ್ಟ್ ಆಫ್ ಬಿ ಅಂತಂದ್ರೆ ಇದು ನಿಮಗೆ ಇಲ್ಲಿಂದ 61.8 ವರೆಗೂ. ಓಕೆ, ಸೊ ನೋಡಿ ಈ 61.8 ಟಚ್ ಮಾಡುತ್ತೆ ಹೆಚ್ಚು ಕಡಿಮೆ. ಆಮೇಲೆ ಏನಾಗುತ್ತೆ ಅಂತ ಥಿಂಕ್ ಮಾಡು.
ಗೋಲ್ಡ್ ನಿಮಗೆ ಈ 61.8 ಆರ್ 127% ಯಾವ್ದಾದ್ರು ಒಂದು ಟಚ್ ಮಾಡಿದೆ. ಈಗ ಓಕೆ ನೋಡಿ, ಇದು 127% ಆರ್ 61 ಈಗ ಯಾವ್ದಾದ್ರು ಒಂದು ಟಚ್ ಮಾಡುತ್ತೆ. ಸೊ ಈಗ ಗೋಲ್ಡ್ ಆಯ್ತು, ಈ ಬಿಟ್ಕಾಯಿನ್ ಬಂದೈತಿ. ಬಿಟ್ಕಾಯಿನ್ ಇನ್ನು ಟ್ರಯಾಂಗಲ್ ಅಲ್ಲೇ ಇದೆ, ಮತ್ತೆ ಡೌನ್ ಸೈಡ್ ಬರ್ತಾ ಇದೆ. ಓಕೆ, ಸೊ ಈ ಟ್ರಯಾಂಗಲ್ ನ ಬ್ರೀಚ್ ಮಾಡಿ ಹೊರಗಡೆ ಬರಬೇಕು. ಅಲ್ಲಿವರೆಗೂ ನಾವು ಸ್ವಲ್ಪ ಬಿಟ್ಕಾಯಿನ್ ಇಂದ ದೂರನೇ ಇರೋ. ಓಕೆ, ಇದು ಎ, ಇದು ಬಿ, ಟ್ರಯಾಂಗಲ್ ರೀಡಿಂಗ್ ಮಾಡುವ ಇದನ್ನ. ಇದು 0, ಇದು ಎ, ಇದು ಬಿ, ಇದು ಸಿ, ಇದು ಡಿ, ಇದು ಇ. ಓಕೆ, ಸೊ ನನಗೆ ಮತ್ತೆ ಇದು ಈ ಮುಗಿದು ಈ ಯಾವ್ದಾರ ಒಂದು ಟ್ರೆಂಡ್ ಲೈನ್ ಬ್ರೀಚ್ ಹಾಕಿದ್ರೆ ಬರಲಿ ನೋಡುವ ಏನಾಗುತ್ತೆ. ಓಕೆ, ಸೊ ಸದ್ಯದ ಮಟ್ಟಿಗೆ ಅಂತೂ ಈ ಮುಗಿದಿದೆ. ಇಲ್ಲಿ ಈ ಡೌನ್ ಸೈಡ್ ನನಗೆ ತೋರಿಸ್ತಾ ಇದೆ. ಓಕೆ, ಸೊ ನೋಡೋಣ ಬಿಟ್ಕಾಯಿನ್ ಸ್ವಲ್ಪ ವೇಟೇ ಮಾಡಿ ಬಿಟ್ಕಾಯಿನ್. ಸೊ ಇದು ನನ್ನ ವ್ಯೂಸ್ ಅಬೌಟ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಗೋಲ್ಡ್ ಮತ್ತೆ ಬಿಟ್ಕಾಯಿನ್. ಸೊ ನಾನು ರೀಸೆಂಟ್ ಟೈಮ್ ಅಲ್ಲಿ ಹೆಚ್ಚಿಗೆ ಫೋಕಸ್ ಮಾಡ್ತಾ ಇರೋದು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಮೇಲೆ. ಗೋಲ್ಡ್ ಮತ್ತೆ ನಾನು ಬಿಟ್ಕಾಯಿನ್ ಅಲ್ಲಿ ಹೆಚ್ಚಿಗೆ ಫೋಕಸ್ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಅದು ಇಂಟರ್ನ್ಯಾಷನಲ್ ಸ್ವಲ್ಪ ಈ ಮೂಮೆಂಟ್ ಅಲ್ಲಿ ಅವಾಯ್ಡ್ ಮಾಡೋದಕ್ಕೆ ಬೆಟರ್ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಸೊ ನೀವು ಇನ್ನೂ ಯಾರಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಕೋರ್ಸ್ ವಿಡಿಯೋಸ್ನ ಫಾಲೋ ಮಾಡಿ. ಯಾಕಂದ್ರೆ ನೀವು ಕೋರ್ಸ್ ವಿಡಿಯೋಸ್ನ ನೋಡ್ಲಿಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಈ ನಾವು ಮಾಡೋ ಅನಾಲಿಸಿಸ್ ನಿಮಗೆ ಅರ್ಥ ಆಗಲ್ಲ. ಓಕೆ, ಸೊ ಮತ್ತೆ ಸಿಗೋ. ಥ್ಯಾಂಕ್ ಯು.